ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಚೇತನ ಕಾರ್ ಗ್ಯಾರೇಜ್‌ಗೆ ಹೊಸ ಕಾರ್‌ನ ತಗೊಂಡ್ ಬರ್ತಾನೆ. ಅಲ್ಲಿರೋ ಫ್ರೆಂಡ್ಸ್‌ಗಳೆಲ್ಲ "ಯಾಕೋ ಚೇತ ಹೊಸ ಕಾರ್ ತಗೊಂಡ್ಬಿಟ್ಯಾ?" ಅಂತ ಕೇಳ್ಬೇಕಾದ್ರೆ, "ಇಲ್ಲ ಕಣೋ, ಯಾರೋ ಗೊತ್ತಿರೋ ಕಸ್ಟಮರು ಅವ್ರ ಮಗಳು ಮದ್ವೆಗೆ ಹೂವಿನ ಡೆಕೋರೇಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ" ಅಂತ ಚೇತನ ಹೇಳ್ತಾನೆ. "ಮತ್ತ್ಯಾಕೋ ಇದನ್ನ ಇಲ್ಲಿ ತಗೊಂಡ್ ಬಂದೆ? ಡೆಕೋರೇಷನ್ ಮಾಡೋ ಜಾಗಕ್ಕೆ ತಾನೇ ತಗೊಂಡ್ ಹೋಗ್ಬೇಕು" ಅಂತ ಫ್ರೆಂಡ್ಸ್‌ಗಳೆಲ್ಲ ಹೇಳ್ಬೇಕಾದ್ರೆ, ಡೆಕೋರೇಷನ್ ಮಾಡಕ್ಕೆ ಬರೋರು ಇಲ್ಲಿಗೆ ಬರ್ತಾ ಇದಾರೆ ಅಂತ ಚೇತನ ಹೇಳ್ತಾನೆ. "ಹೌದಾ? ಯಾರ್ಗೋ ಹೇಳಿದ್ಯಾ?" ಅಂತ ಕಾರ್ತಿಕ್ ಕೇಳ್ಬೇಕಾದ್ರೆ, "ಇನ್ಯಾರ್ಗೋ? ನಮ್ ಮೀನಾ ಸಿಸ್ಟರೇ ಇರ್ಬೇಕಾದ್ರೆ ನಾವ್ಯಾಕ್ ಬೇರೆಯವ್ರನ್ನ ಕರಿಯೋಣ ಹೇಳು? ಅವ್ರ ಟೀಮ್ ಜೊತೆ ಬಂದು ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಕಣೋ" ಅಂತ ಚೇತನ ಹೇಳ್ಬೇಕಾದ್ರೆ, "ಲೋ, ಸೂರ್ಯಂಗ್ ಏನಾದ್ರು ಗೊತ್ತಾದ್ರೆ ಸುಮ್ನೆ ಬಿಡ್ತಾನೇನೋ" ಅಂತ ಕಾರ್ತಿ ಹೇಳ್ತಾನೆ. "ಅಯ್ಯೋ, ಅವ್ನ್ ಯಾಕೋ ಹೇಳ್ತಾನೆ? ಮೀನಾ ಸಿಸ್ಟರು ಬಂದು ಅವ್ರ ಕೆಲ್ಸ ಅವ್ರು ಮುಗಿಸ್ಕೊಂಡ್ ಹೋಗ್ತಾರಪ್ಪ. ನೀನೊಬ್ಬ" ಅಂತ ಚೇತನ ಹೇಳೋ ಅಷ್ಟ್ರಲ್ಲಿ ಮೀನಾ ಫ್ರೆಂಡ್ಸ್‌ಗಳ ಜೊತೆ ಆಟೋದಲ್ಲಿ ಅಲ್ಲಿಗ್ ಬಂದಿಳಿತಾಳೆ. "ಅಣ್ಣ, ಬೇಜಾರ್ ಮಾಡ್ಕೋಬೇಡಿ, ಲೇಟ್ ಆಯ್ತೇನೋ. ಮಾರ್ಕೆಟ್‌ಗೆ ಹೋಗಿ ಹೂ ತಗೊಂಬರೋಷ್ಟ್ರಲ್ಲಿ ಲೇಟ್ ಆಯ್ತು" ಅಂತ ಮೀನಾ ಹೇಳ್ಬೇಕಾದ್ರೆ, "ಪರ್ವಾಗಿಲ್ಲ ಸಿಸ್ಟರ್, ನಾನ್ ಇವಾಗ್ಲೇ ಬಂದಿದ್ದು. ನೋಡಿ, ಅದೇ ಕಾರ್‌ನ ಡೆಕೋರೇಷನ್ ಮಾಡ್ಬೇಕಾಗಿರೋದು" ಅಂತ ಚೇತನ ಹೇಳ್ದಾಗ, "ಸರಿ ಆಯ್ತು" ಅಂತ ಹೇಳಿ ಮೀನಾ ತನ್ನ ಫ್ರೆಂಡ್ಸ್‌ಗಳ ಜೊತೆ ಸೇರ್ಕೊಂಡು ಡೆಕೋರೇಷನ್‌ನ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಅಲ್ಲಿಗ್ ಬರ್ತಾನೆ. ಮೀನನ್ನ ನೋಡಿ ಸೂರ್ಯ "ಏನ್ ನಡೀತಿದೆ ಇಲ್ಲಿ?" ಅಂತ ಕೇಳ್ಬೇಕಾದ್ರೆ, "ಓ ಅದಾ? ನೋಡಿದ್ರೆ ಗೊತ್ತಾಗ್ತಿಲ್ವೇನೋ? ಮದ್ವೆ ಮನೆಗ್ ಹೋಗೋದಕ್ಕೆ ಕಾರ್ ರೆಡಿ ಆಗ್ತಿದೆ" ಅಂತ ಚೇತನ ಹೇಳ್ತಿರ್ತಾನೆ. ಅಲ್ಲಿರೋ ಹೆಂಗಸರುಗಳೆಲ್ಲ ಸೂರ್ಯನ ಹೇಗಿದ್ದೀರಾ ಅಂತ ಮಾತಾಡ್ಸ್ಬೇಕಾದ್ರೆ, ಸೂರ್ಯನ್ ಕಣ್ ಮಾತ್ರ ಮೀನಾ ಎಲ್ಲಿದ್ದಾಳೆ ಅನ್ನೋ ಹುಡ್ಕೋದ್ರಲ್ಲೇ ಇರುತ್ತೆ. ಮೀನನ್ನ ನೋಡ್ತಿದ್ದಂಗೆ ಸೂರ್ಯ ಖುಷಿಯಿಂದ ಹಾಗೆ ಮೈಮರ್ತು ಅವಳನ್ನೇ ನೋಡ್ತಿರ್ತಾನೆ. ಇದನ್ನ ಚೇತನ ಗಮನಿಸ್ತಿರ್ತಾನೆ. "ಲೋ ಸೂರ್ಯ, ಸುಮ್ನೆ ಕದ್ದು ಮುಚ್ಚಿ ಯಾಕೋ ನೋಡ್ತೀಯಾ? ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸು" ಅಂತ ಚೇತನ ಹೇಳ್ಬೇಕಾದ್ರೆ, ಮೀನಾ ಕೂಡ ಸೂರ್ಯ ನೋಡಿದ್ರು ನೋಡ್ದೇ ಇರೋ ತರ ಕದ್ದು ಮುಚ್ಚಿ ನೋಡ್ತಿರ್ತಾಳೆ. "ಅಕ್ಕ, ನಿಮ್ಮನೆ ಅಕ್ಕ" ಅಂತ ಮೀನಾ ಜೋರಾಗಿ ಕಿರ್ಚ್ಬೇಕಾದ್ರೆ, "ಯಾಕ್ ಮೀನಾ, ಇಲ್ಲೇ ಇದೆಯಾ ತಾನೇ? ಯಾಕೆ ಇಷ್ಟೊಂದು ಕಿರ್ಚ್ತಾ ಇದೀಯಾ?" ಅಂತ ಅಕ್ಕಂದ್ರು ಕೇಳ್ತಿರ್ತಾರೆ. "ತಿಂಡಿ ತಿಂದ್ರಾ ಅಕ್ಕ?" ಅಂತ ಮೀನಾ ಜೋರಾಗಿ ಕಿರ್ಚಿ ಹೇಳ್ಬೇಕಾದ್ರೆ, "ನನ್ನಿನ್ ಕೇಳ್ತಿದ್ಯಾ? ನಿಧಾನಕ್ ಕೇಳು" ಅಂತ ಅಕ್ಕಂದ್ರು ಹೇಳ್ತಿರ್ತಾರೆ. "ಲೋ ಚೇತಾ, ನಂದು ಊಟ ಆಯ್ತು ಕಣೋ" ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಸೂರ್ಯ ಮತ್ತೆ ಮೀನನ್ನೇ ನೋಡ್ತಿರ್ತಾರೆ. "ಅಲ್ಲ ಕಣೋ ಸೂರ್ಯ, ನಾವ್ ಕೇಳಲೇ ಇಲ್ವಲ್ಲೋ" ಅಂತ ಚೇತನ ಹೇಳ್ಬೇಕಾದ್ರೆ, "ಲೋ ಚೇತನ, ಅವ್ನು ನಿನ್ಗೆ ಹೇಳ್ತಾ ಇಲ್ಲ ಕಣೋ" ಅಂತ ಕಾರ್ತಿ ಹೇಳ್ತಾನೆ. "ಹೌದು, ನೀನ್ ತಿಂದ್ಯಾ?" ಅಂತ ಸೂರ್ಯ ಕೇಳ್ಬೇಕಾದ್ರೆ, "ಅಕ್ಕ, ನಂದು ಊಟ ಆಯ್ತು" ಅಂತ ಮೀನಾ ಹೇಳ್ತಾಳೆ. "ನನ್ಗೇನ್ ಗೊತ್ತಿಲ್ವೇನೆ? ನಾವೆಲ್ರೂ ಒಟ್ಟಿಗೆ ತಾನೇ ತಿನ್ಕೊಂಡ್ ಬಂದಿದ್ದು" ಅಂತ ಅಕ್ಕಂದ್ರು ಹೇಳ್ತಾರೆ. "ಅಯ್ಯೋ ಸಿಸ್ಟರ್, ಇಲ್ಲಿ ಬೇರೆ ವಿಷಯನೇ ನಡೀತಾ ಇದೆ" ಅಂತ ಚೇತನ ಆ ಅಕ್ಕಂದ್ರಿಗೆ ಹೇಳ್ತಾನೆ. "ಹೌದಾ?" ಅಂತ ಆ ಅಕ್ಕಂದ್ರು ನೋಡ್ಬೇಕಾದ್ರೆ, "ಹೌದು, ಮದ್ವೆ ಗಂಡು ಇವ್ನೇ. ಆದ್ರೆ ಷರ್ಟು ಇವ್ನ್ದಲ್ಲ" ಅನ್ನೋ ರೀತಿ ಕೇಳ್ತಾ ಇರೋದು ನಿಮ್ಗೆ ಇರ್ಬೋದೇನೋ, ಆದ್ರೆ ನಿಮ್ಮಿಂದ ಆ ಉತ್ತರ ಬರ್ಬಾರ್ದು ಅಂತ ಚೇತನ ಹೇಳ್ತಾನೆ. "ಓ ಹಾಗಾ? ಇವಾಗ ಅರ್ಥ ಆಯ್ತು" ಅಂತ ಆ ಅಕ್ಕಂದ್ರು ಹೇಳ್ತಾರೆ. ಅದಕ್ಕೆ ಸೂರ್ಯ ಚೇತನನ್ನೇ ಗುರಾಯಿಸ್ತಾ ಇರ್ತಾನೆ. ಸೂರ್ಯ ಮತ್ತೆ ಮೀನಾ ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ನಿಂತಿರ್ಬೇಕಾದ್ರೆ, "ಕತೆ ಈ ರೀತಿ ಹೋಗ್ತಾ ಇದ್ಯಾ?" ಅಂತ ಹೇಳ್ಕೊಂಡು ಆ ಅಕ್ಕಂದ್ರು ನಗ್ತಿರ್ತಾರೆ. "ಅಕ್ಕ, ಸುಮ್ನೆ ನಗ್ತಾ ಇರ್ಬೇಡಿ, ಕೆಲ್ಸ ನೋಡಿ" ಅಂತ ಮೀನಾ ಆ ಅಕ್ಕಂದ್ರಿಗೆ ಹೇಳ್ತಾಳೆ. ಸೂರ್ಯ ಬೇಜಾರಲ್ಲಿ ಹಂಗೆ ಸುಮ್ನೆ ನಿಂತಿರ್ಬೇಕಾದ್ರೆ, "ಹೌದು ಅಕ್ಕ, ಯಾಕ್ ಮುಖ ಎಲ್ಲ ಬಾಡೋಗಿದೆ" ಅಂತ ಕೇಳ್ತಾಳೆ. "ಏ ಕಾರ್ತಿ, ನನ್ ಮುಖ ಏನಾಗಿದ್ಯೋ, ಚೆನ್ನಾಗೇ ಇದೆ ಅಲ್ವೇನೋ? ಏ ಚೇತಾ, ನೀನು ಹೇಳೋ" ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿಯಾಗೇ ಇದೆಯಲ್ಲ" ಅಂತ ಕಾರ್ತಿ ಹೇಳ್ತಾನೆ. "ಅಕ್ಕ, ಸುಮ್ನೆ ಸುಳ್ಳು ಹೇಳ್ಬೇಡಿ. ನನ್ನನ್ ನೋಡ್ದೆ, ನನ್ನತ್ರ ಮಾತಾಡ್ದೆ ಡಲ್ ಆಗಿದ್ದೀರಾ ಅಂತ ಹೇಳಿ" ಅಂತ ಮೀನಾ ಹೇಳ್ಬೇಕಾದ್ರೆ, "ಏ ಚೇತಾ, ಆ ರೀತಿ ಎಲ್ಲ ಏನೂ ಇಲ್ಲ. ನಾನು ತುಂಬಾ ಜಾಲಿ ಆಗಿದ್ದೀನಿ" ಅಂತ ಸೂರ್ಯ ಸ್ಟೈಲ್ ತೋರಿಸ್ತಿರ್ತಾನೆ. "ಹೌದೌದು, ಚೆನ್ನಾಗ್ ಕಾಣಿಸ್ತಿದೆ" ಅಂತ ಕಾರ್ತಿ ಮತ್ತೆ ಫ್ರೆಂಡ್ಸ್ ಎಲ್ಲ ಹೇಳ್ಕೊಂಡು ನಗ್ತಿರ್ತಾರೆ. "ಅಕ್ಕ, ಕಣ್ ನೋಡಿದ್ರೆ ಗೊತ್ತಾಗ್ತಿದೆ, ಸರಿಯಾಗಿ ನಿದ್ದೆ ಮಾಡ್ತಿಲ್ವಾ? ಯಾವಾಗ್ಲೂ ನನ್ ನೆನ್ಪಲ್ಲೇ ಇರ್ತೀರಾ?" ಅಂತ ಮೀನಾ ಕೇಳ್ಬೇಕಾದ್ರೆ, ಸೂರ್ಯನ್ ಫ್ರೆಂಡ್ಸು ಮೀನನ್ ಫ್ರೆಂಡ್ಸ್ ನಗ್ತಿರ್ತಾರೆ. "ಹ್ಞೂ ಮೀನಾ, ನನಗೂ ಅದೇ ರೀತಿನೇ ಅನ್ನಿಸ್ತಾ ಇದೆ" ಅಂತ ಹೂ ಕಟ್ಟ ಅಕ್ಕ ಹೇಳ್ತಿರ್ತಾರೆ. "ಏ ಚೇತಾ, ಅದೆಲ್ಲ ಏನೂ ಇಲ್ಲ ಕಣೋ. ನಾನಿವಾಗ ನೆಮ್ಮದಿಯಾಗಿ ಮಲ್ಕೋತಾ ಇದೀನಿ. ಅಬ್ಬಾ, ಮಂಚ ಪೂರ್ತಿ ನಾನೊಬ್ಬಂದೆ ಕೈ ಕಾಲೆಲ್ಲ ಆರಾಮಾಗಿ ಹಾಕೊಂಡು ಮಲ್ಕೋತೀನಿ. ಹಂಗೂ ನಿದ್ದೆ ಬರ್ಲಿಲ್ಲ ಅಂದ್ರೆ ಒಂದ್ ಪೆಗ್ ಹಾಕಿದ್ರೆ ಸಾಕು" ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೀನಾ ಕೋಪದಿಂದ ಸೂರ್ಯನೇ ಗುರಾಯಿಸ್ತಿರ್ತಾಳೆ. "ಅಕ್ಕ, ಏನ್ ನೀವು ಹಾಗಿದ್ರೆ ಡೈಲಿ ಕುಡಿತಾ ಇದ್ದೀರಾ? ಮತ್ತೆ ಕುಡಿಯೋದಕ್ ಶುರು ಮಾಡ್ಕೊಂಡಿದೀರಲ್ಲ" ಅಂತ ಕೋಪದಿಂದ ಕಿರ್ಚಾಡ್ಬೇಕಾದ್ರೆ, "ಏ ಮೀನಾ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನನ್ನ ಕುಡ್ಕಿ ಅನ್ಕೋತಾರ ಕಣೆ, ದಯವಿಟ್ಟು ಕಿರ್ಚ್ಕೋಬೇಡ ಕಣೆ" ಅಂತ ಅಕ್ಕ ಮೀನಿನ ಹತ್ರ ಕೇಳ್ಕೊತಿರ್ತಾರೆ. "ನಾನೇನು ಡೈಲಿ ಏನ್ ಕುಡ್ಕೊಂಡ್ ಒಯ್ತಾ ಇಲ್ಲ. ಏನೋ ತಗೊಂಡ್ರೆ ನಿದ್ದೆ ಬರುತ್ತೆ ಅಂತ ಹೇಳ್ದೆ ಅಷ್ಟೇ" ಅಂತ ಸೂರ್ಯ ಭಯದಲ್ಲಿ ಹೇಳ್ತಿರೋದನ್ನ ನೋಡಿ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ನಗ್ತಿರ್ತಾರೆ. "ಹಾಗಂದ್ರೆ ಅಕ್ಕ, ನಾನಿಲ್ಲ ಅಂದ್ರೂ ನಿಮ್ಗೆ ಏನು ತೊಂದ್ರೆ ಇಲ್ಲ ಅಲ್ಲ" ಅಂತ ಮೀನಾ ಹೇಳ್ಬೇಕಾದ್ರೆ, "ಏಯ್, ನಿನ್ ಕಾರ್ ಡೆಕೋರೇಷನ್ ಬೇಗ ಮುಗಿಯುತ್ತಾ ಇಲ್ವೋ? ಕೆಲ್ಸ ನೋಡೋದಕ್ಕೆ ಹೇಳೋ"
ಅಂತ ಸೂರ್ಯ ಚೇತನನ ಹತ್ರ ಹೇಳ್ಬೇಕಾದ್ರೆ, "ಅಕ್ಕ ಅದೆಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ. ನಮ್ ಕೆಲ್ಸ ನಾವ್ ಮಾಡ್ತೀವಿ" ಅಂತ ಹೇಳ್ಕೊಂಡು ಮೀನಾ ಡೆಕೋರೇಷನ್ ಮಾಡ್ತಿರ್ತಾಳೆ. ಮೀನಾ ಡೆಕೋರೇಷನ್ ಮಾಡ್ತಿದ್ರೆ ಸೂರ್ಯ ಅವಳನ್ನೇ ನೋಡ್ತಿರ್ತಾನೆ. ಅಷ್ಟ್ರಲ್ಲಿ ಸೂರ್ಯನ್ ಫ್ರೆಂಡು ಅಲ್ಲಿಗ್ ಬರ್ತಾನೆ. "ಓ ಸಿಸ್ಟರ್ ನೀವು ಇಲ್ಲೇ ಇದೀರಾ? ಬನ್ನಿ ನೀವು ಇಲ್ಗೆ" ಅಂತ ಸೂರ್ಯನ್ ಫ್ರೆಂಡು ಕರಿಬೇಕಾದ್ರೆ, ಯಾಕೋ ಇವಾಗ ಅವಳನ್ನ ಕರಿತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ. ಇರೋ ಒಂದ್ ನಿಮಿಷ ಹೇಳ್ತೀನಿ. ಬನ್ನಿ ಸಿಸ್ಟರ್ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ದಾಗ, ಮೀನಾ ಸೂರ್ಯನ್ ಹತ್ರ ಬಂದು ನಿಂತ್ಕೋತಾಳೆ. ಏನಣ್ಣ ವಿಷಯ ಅಂತ ಮೀನಾ ಕೇಳಿದಾಗ, ಮೀನಾ ನಮ್ ಮಗುಗೆ ಕಿವಿ ಚುಚ್ಚೋ ಶಾಸ್ತ್ರ ಇದೆ. ಅದಿಕ್ಕೆ ಮನೆಗ್ ಬಂದು ಇನ್ವಿಟೇಷನ್ ಕೊಡೋಣ ಅಂತಿದ್ದೆ. ಆದ್ರೆ ನೀನು ಇಲ್ಲೇ ಇದೆಯಲ್ಲ, ಅದಿಕ್ಕೆ ಇಬ್ರಿಗೂ ಸೇರಿ ಇಲ್ಲೇ ಇನ್ವಿಟೇಷನ್ ಕೊಡೋಣ ಅಂತ ಅನ್ಕೊಂಡಿದೀವಿ ಅಂತ ಸೂರ್ಯನ್ ಫ್ರೆಂಡು ಹೇಳ್ತಾನೆ. ಹೌದು, ಏನ್ ಫಂಕ್ಷನ್ ಅಂತ ಹೇಳ್ದೆ ಅಂತ ಸೂರ್ಯ ಹೇಳ್ದಾಗ, ಕಿವಿ ಚುಚ್ಚೋದ್ ಕಣೋ ಅಂತ ಸೂರ್ಯನ್ ಫ್ರೆಂಡು ಹೇಳ್ತಾನೆ. ಹೌದು ಕಣೋ, ಚಿಕ್ಕ ಮಗು ಆಗಿದ್ದಾಗ ಒಂದ್ಸಲಿ ಕಿವಿ ಚುಚ್ತಾರೆ. ಆಮೇಲೆ ಈ ಟೈಲರಿಂಗ್ ಮಿಷಿನ್ ಅಲ್ಲಿ ಇರುತ್ತಲ್ಲ ಸೂಜಿ, ಅದು ಚುಚ್ದಂಗೆ ಅವಾಗವಾಗ ಕಿವಿ ಚುಚ್ತಾನೇ ಇರ್ತಾರೆ ಅಂತ ಸೂರ್ಯ ಇಂಡೈರೆಕ್ಟ್ ಆಗಿ ಮೀನಿಂಗೆ ಹೇಳ್ತಾನೆ. ಯಾರು ಯಾರ್ ಕಿವಿನೂ ಚುಚ್ಚೋದಿಲ್ಲ. ಅವ್ರು ನೋಡ್ದಲೆ ಎಲ್ಲ ಇರುತ್ತೆ ಅಂತ ಮೀನಾ ಹೇಳ್ತಾಳೆ. ಲೋ ಸೂರ್ಯ ಅಷ್ಟ್ರಲ್ಲಿ ಸೂರ್ಯನ್ ಫ್ರೆಂಡ್ ಸೂರ್ಯನ್ ಹತ್ರ ಬಂದು, ಲೋ ಸೂರ್ಯ ಆದಷ್ಟು ಬೇಗ ನೀವಿಬ್ರು ನಿಮ್ ಮಗು ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ನಮ್ಮನ್ ಕರಿಬೇಕು ಸರಿನಾ ಅಂತ ಹೇಳ್ಬೇಕಾದ್ರೆ, ಸರಿ ಅಂತ ಸೂರ್ಯ ತಲೆ ಆಡಿಸ್ತಾನೆ. ಸರಿ ಆಯ್ತು ಬರ್ತೀವಿ ಮಗ ಅಂತ ಹೇಳಿದಾಗ, ಸರಿ ಕಣೋ ನಮ್ಗಿನ್ನೂ ತುಂಬಾ ಜಾಗದಲ್ಲಿ ಕೊಡೋದಿದೆ ಬರ್ತೀನಿ ಅಂತ ಹೇಳಿ ಅವ್ನ್ ಫ್ರೆಂಡು ಮತ್ತೆ ಅವ್ನ್ ಹೆಂಡ್ತಿ ಇಬ್ರು ಜೊತೆಗೆ ಹೊರಟೋಗ್ತಾರೆ. ಲೋ ಸೂರ್ಯ ಏನೋ ಸುಮ್ನೆ ನಿಂತ್ಕೊಂಡಿದ್ಯಾ ಅಂತ ಚೇತನ ಕೇಳ್ಬೇಕಾದ್ರೆ, ಏನೋ ಮಾಡೋದು ಚೇತ ಯಾವ್ದು ಟ್ರಿಪ್ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಏಯ್ ನಾನ್ ಅದನ್ ಕೇಳ್ತಾ ಇಲ್ಲ, ಸಿಸ್ಟರ್ ಹತ್ರ ಮಾತಾಡಿ ಮನೆಗ್ ಬರೋದಕ್ ಹೇಳೋ ಅಂತ ಚೇತನ ಹೇಳ್ಬೇಕಾದ್ರೆ, ನಾನ್ ಯಾಕೆ ಮಾತಾಡ್ಬೇಕು, ಅವಳೇ ಬಂದು ಬೇಕಿದ್ರೆ ಮಾತಾಡ್ಲಿ ಅಂತ ಸೂರ್ಯ ಹೇಳ್ತಾನೆ. ಏಯ್ ನಿನ್ ಹೆಂಡತಿ ಹತ್ರ ಮಾತಾಡೋದಿಕ್ಕೆ ನಿನ್ಗೆ ಗೌರವ ಕಮ್ಮಿ ಆಗತ್ತೇನಾ? ನೀನೇ ಅಲ್ವೇನಾ ಅವ್ರನ್ನ ಮನೆಗ್ ಬರ್ಬೇಡ ಅಂತ ಹೇಳಿರೋದು? ಹೋಗೋ ಮಗ ನೀನೇ ಮಾತಾಡ್ಸು ಅಂತ ಕಾರ್ತಿ ಹೇಳ್ತಿರ್ತಾನೆ. ನಾನೆಲ್ಲಿ ಹೇಳ್ದೆ ಆ ರೀತಿ ಅಂತ ಸೂರ್ಯ ಹೇಳಿದಾಗ, ನೀನೇ ಅಲ್ವೇನೋ ಹೇಳಿದ್ದು ಮನೆಗ್ ಬರ್ಬೇಡ ಅಂತ ಅಂತ ಕಾರ್ತಿ ಕೇಳ್ತಾನೆ. ಆ ನಾನೆಲ್ಲ ಕಣೋ ಹೇಳಿದ್ದು, ಆ ಒಳಗಡೆ ಇತ್ತಲ್ಲ ಪರಮಾತ್ಮ ಅದ್ ಹೇಳಿಸ್ತು. ಗೊತ್ತು ತಾನೆ ನಾನು ಎಣ್ಣೆ ಹೊಡೆದಾಗ ಏನ್ ಮಾತಾಡ್ತೀನಿ ಅಂತ ನನ್ಗೆ ಗೊತ್ತಿರಲ್ಲ ಅಂತ. ಅದಕ್ಕೆ ತಕ್ಷಣ ಹೊರಟೋಗ್ಬಿಡದಾ ಅಂತ ಸೂರ್ಯ ಹೇಳ್ದಾಗ, ಅದನ್ನ ಕೇಳಿ ಮೀನಾ ನಗ್ತಿರ್ತಾಳೆ. ಏನು ನಾನ್ ಕರೆದ್ಮೇಲೆನೆ ವಾಪಸ್ ಬರ್ಬೇಕಾ, ಇಲ್ಲಾಂದ್ರೆ ಬರೋದೇ ಇಲ್ವಾ? ಅವ್ರ ಮನೆಗೆ ಯಾರು ಕರೆದೇ ಹೋದ್ರು ಅವರೇ ಬರ್ಬೇಕಪ್ಪ, ಯಾರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಮೀನಾ, ಅಣ್ಣ ಬೇಗನೆ ಅರ್ಥ ಮಾಡ್ಕೊಂಡಿದ್ದಾರೆ ಕೇಳಿಸ್ಕೊಂಡ್ಯಾ? ಮನೆಗ್ ಬಾ ಅಂತ ಇಂಡೈರೆಕ್ಟ್ ಆಗಿ ಯಾವ ರೀತಿ ಕರೀತಾ ಇದಾರೆ ಅಂತ. ಅದು ನಿನ್ ಮನೆ ಕಣೆ, ನಿನ್ ಪಾಡಿಗ್ ನೀನ್ ಅಲ್ಗ್ ಹೋಗು. ಪಾಪ ಸೂರ್ಯ ಅಣ್ಣ ನೀನ್ ಯಾವಾಗ್ ಬರ್ತೀಯ ಅಂತ ಕಾಯ್ತಿದಾರೆ. ಅವ್ರ್ ಮಾತಾಡಿದ್ರಲ್ಲೇ ಅರ್ಥ ಆಗತ್ತಲ್ವೇನೆ ಅಂತ ಆ ಅಕ್ಕಂದು ಹೇಳ್ಬೇಕಾದ್ರೆ, ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಗ್ತಿರ್ತಾಳೆ. ಈ ಕಡೆ ಮನೋಜ ಶೋರೂಮ್ ನಲ್ಲಿ ಅಕೌಂಟ್ಸ್ ನೋಡ್ತಾ ಇರ್ತಾನೆ. ರೋಹಿಣಿನು ಅದನ್ನ ಚೆಕ್ ಮಾಡ್ಬೇಕಾದ್ರೆ, ರೋಹಿಣಿ ಶ್ರುತಿ ಅವರಮ್ಮ ಬಂದ್ರು ನೋಡು ಅಂತ ಮನೋಜ ಹೇಳ್ತಾನೆ. ಶ್ರುತಿ ಅವರಮ್ಮನ ಇವ್ರ್ ಯಾಕ್ ಇಲ್ಲಿಗ್ ಬಂದ್ರು ಅಂತ ಹೇಳ್ಕೊಂಡು ರೋಹಿಣಿ ಶೀಲನ್ನೇ ನೋಡ್ತಿರ್ತಾಳೆ. ಅಯ್ಯೋ ಕೊಟ್ಟಿರೋ ದುಡ್ಡನ್ನ ಏನಾದ್ರು ಕೇಳೋದಿಕ್ ಬಂದ್ರಾ ಅಂತ ಮನ್ಸಲ್ಲೇ ಅನ್ಕೊಂಡು ರೋಹಿಣಿ ಭಯ ಪಡ್ಬೇಕಾದ್ರೆ, ಶೀಲಾ ಹತ್ರಕ್ ಬರ್ತಾಳೆ. ಏನಂಟಿ ದಿಢೀರ್ ಅಂತ ಬಂದಿದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಯಾಕ್ ರೋಹಿಣಿ ನಾನ್ ಇಲ್ಲಿಗ್ ಬರ್ಬಾರ್ದಾ ಅಂತ ಶೀಲಾ ಕೇಳ್ತಾಳೆ. ಅಯ್ಯೋ ಆ ರೀತಿ ಎಲ್ಲ ಏನು ಇಲ್ಲ ಆಂಟಿ, ನೀವು ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ರಲ್ಲ ಅದಕ್ಕೋಸ್ಕರ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಮನೇಲಿ ಮಿಕ್ಸಿ ವರ್ಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಹೊಸದಾಗಿ ತಗೊಂಡೋಗೋಣ ಅಂತ ಬಂದೆ. ಎಷ್ಟೇ ಆದ್ರೂ ನಿಮ್ ಅಂಗಡಿ ಇದೆಯಲ್ಲ, ಮತ್ತೆ ಬೇರೆ ಎಲ್ಲೋಗ್ ತಗೊಳ್ಳಿ, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಶೀಲಾ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಹಾ ಆಂಟಿ ನಮ್ ಅಂಗಡಿಲಿ ಹೊಸ ಹೊಸ ಐಟಮ್ ಇದೆ, ನಿಮ್ಗೆ ಯಾವ್ದ್ ಬೇಕೋ ಅದನ್ನ ನೋಡಿ ತಗೋಬನ್ನಿ ಅಂತ ಮನೋಜ ಹೇಳ್ತಾನೆ. ರೋಹಿಣಿ ಶೀಲನ್ನ ಕರ್ಕೊಂಡೋಗಿ ಐಟಮ್ ಎಲ್ಲ ತೋರ್ಸ್ಬೇಕಾದ್ರೆ, ರೋಹಿಣಿ ನಿನ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತಾ ಅಂತ ಶೀಲಾ ಕೇಳ್ತಾಳೆ. ಏನ್ ಹೇಳ್ತಿದ್ದೀರಾ ಆಂಟಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅದೇಮ್ಮ ಅವತ್ತು ಅರ್ಜೆಂಟ್ ಅಂತ ದುಡ್ಡು ತಗೊಂಡೋದಲ್ಲ, ಅದು ಸರಿ ಹೋಯ್ತಾ ಅಂತ ಕೇಳ್ದೆ ಅಂತ ಶೀಲಾ ಹೇಳಿದಾಗ, ಹ್ಞೂ ಆಂಟಿ ಸರಿ ಆಯ್ತು ಅಂತ ರೋಹಿಣಿ ಹೇಳ್ತಾಳೆ. ಪರವಾಗಿಲ್ಲಮ್ಮ, ನಿನ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ಲ ಅಷ್ಟು ಸಾಕು, ಆದ್ರೆ ದುಡ್ಡು ತಗೊಂಡಾದ್ಮೇಲೆ ಫೋನೇ ಮಾಡಿಲ್ಲ ಅಂತ ಶೀಲಾ ಹೇಳ್ಬೇಕಾದ್ರೆ, ಇಲ್ಲ ಆಂಟಿ ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತು, ಆ ಪ್ರೆಷರ್ ಅಲ್ಲಿ ಅಂತ ರೋಹಿಣಿ ಹೇಳ್ತಾಳೆ. ಹೌದಮ್ಮ, ದುಡ್ಡು ಬೇಕು ಅಂದಾಗ ಮೊದ್ಲು ಆ ಕೆಲ್ಸ ಮುಗಿಸ್ತಾರೆ. ಆ ದುಡ್ಡು ಕೇಳಕ್ಕೆ ಅಂತ ಬಂದಾಗ ನಿಮ್ಗೆ ಕೆಲ್ಸದ ಮೇಲೆ ನಿಗಾ ಜಾಸ್ತಿ ಹೋಗಿರುತ್ತೆ, ಕೊಡೋದ್ರ ಬಗ್ಗೆ ಅವ್ರಿಗೆ ಯೋಚನೆ ಬರೋದಿಲ್ಲ ಅಂತ ಶೀಲಾ ಹೇಳ್ಬೇಕಾದ್ರೆ, ಅಯ್ಯೋ ಆಂಟಿ ಆ ರೀತಿ ಎಲ್ಲ ಏನು ಇಲ್ಲ ಆಂಟಿ, ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ನಿಜವಾಗ್ಲೂನು ಅಂತ ರೋಹಿಣಿ ಹೇಳ್ತಾಳೆ. ಓ ಹಾಗಾದ್ರೆ ಕೈ ತುಂಬಾ ಕೆಲ್ಸ ಇದೆ ಅಂತ ಆಯ್ತು, ಪರವಾಗಿಲ್ಲ ಒಳ್ಳೆ ವಿಷಯನೇ. ಸರಿ ನನ್ ದುಡ್ಡನ್ನ ಯಾವಾಗ ವಾಪಸ್ ಕೊಡ್ತೀಯಾ ಅಂತ ಶೀಲಾ ಕೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿಗೆ ಭಯ ಆಗತ್ತೆ. ಆಂಟಿ ನನ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ರೋಹಿಣಿ ಹೇಳಿದಾಗ, ಮೊದ್ಲು ದುಡ್ಡು ಬೇಕು ಅಂತ ಕೇಳ್ತಿದ್ದೆ, ಇವಾಗ ಟೈಮ್ ಬೇಕು ಅಂತ ಕೇಳ್ತಿದ್ಯಾ
ಅಂತ ಶೀಲಾ ಕೋಪ ಮಾಡ್ಕೊತಾಳೆ. ಅದು ಆಗಲ್ಲ ಆಂಟಿ. ನನ್ಗೆ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಅಂತ ರೋಹಿಣಿ ಹೇಳ್ದಾಗ, ಸರಿ ಆಯ್ತು. ನಿನ್ಗೆಷ್ಟು ಟೈಮ್ ಬೇಕೋ ಅಷ್ಟು ತಗೋ. ಅದ್ರ ಬಗ್ಗೆ ಏನ್ ಚಿಂತೆ ಇಲ್ಲ. ನೀನ್ ನನ್ನನ್ನ ಹೆಲ್ಪ್ ಕೇಳ್ದಾಗ ನಾನ್ ನಿನ್ಗೆ ಹೆಲ್ಪ್ ಮಾಡ್ದೆ ಅಲ್ವಾ? ಅದೇ ರೀತಿ ಈಗ ನೀನ್ ನನಗೋಸ್ಕರ ಹೆಲ್ಪ್ ಮಾಡ್ಬೇಕು ಅಂತ ಶೀಲಾ ಹೇಳ್ದಾಗ, ಹೆಲ್ಪಾ? ಏನ್ ಆಂಟಿ? ಖಂಡಿತ ಮಾಡ್ತೀನಿ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ. ಅಳಿಯಂದ್ರು ಇದಾರಲ್ಲ ರವಿ, ಅವ್ರ್ ಕೆಲ್ಸ ಮಾಡೋ ಹೋಟೆಲ್‌ಗೆ ನೀನ್ ಹೋಗ್ಬೇಕು. ಆ ಹುಡ್ಗಿ ಇದಾಳಲ್ಲ ಅಂತ ಶೀಲಾ ಹೇಳ್ದಾಗ, ಹಾ ನೀತು ಅಲ್ವಾ? ಅಂತ ರೋಹಿಣಿ ಹೇಳ್ತಾಳೆ, ಹಾ ಅವಳೇನೆ. ಅವಳತ್ರ ಅಳಿಯಂದ್ರು ಕೆಲ್ಸ ಮಾಡೋದು ನನ್ಗಿಷ್ಟ ಇಲ್ಲ. ಅವಳ ಮನ್ಸಲ್ಲಿ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ. ಬೇರೆ ರೀತಿನೇ ಅವಳು ಪ್ಲಾನ್ ಮಾಡಿದಾಳೆ. ಅಳಿಯಂದ್ರನ್ನ ಆ ಹೋಟ್ಲಿಂದ ಆಚೆ ಕಳ್ಸೋದಕ್ಕೆ ಅವಳು ರೆಡಿ ಇಲ್ಲ. ಅಳಿಯಂದ್ರು ಅಷ್ಟೇ. ಶ್ರುತಿ ಓಪನ್ ಮಾಡ್ತಿರೋ ಹೋಟೆಲ್‌ಗೆ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ. ಅಂತ ಶೀಲಾ ಹೇಳ್ಬೇಕಾದ್ರೆ, ನಿಮ್ಗೆ ರವಿ ಮೇಲೆ ಡೌಟ್ ಇದ್ಯಾ ಆಂಟಿ ಅಂತ ರೋಹಿಣಿ ಕೇಳ್ತಾಳೆ. ಅಳಿಯಂದ್ರ ಮೇಲೆ ನಂಗೇನ್ ಡೌಟ್ ಇಲ್ಲ. ಆದ್ರೆ ಆ ಹುಡ್ಗಿ ಇದಾಳಲ್ಲ, ಅವಳು ಸರಿ ಇಲ್ಲ. ಅದಿಕ್ಕೆ ಆ ಹೋಟ್ಲಲ್ಲಿ ಇರೋದ್ ಬೇಡ ಅಂತ ನಾವು ಅಳಿಯಂದ್ರಿಗೆ ಹೇಳ್ತಾ ಇದೀವಿ. ನೀನೊಂದ್ ಕೆಲ್ಸ ಮಾಡು. ನೀನ್ ಅಲ್ಲ್ ಹೋಗಿ ಅವಳು ಅಳಿಯಂದ್ರ ಬಗ್ಗೆ ಏನ್ ಅನ್ಕೋತಿದಾಳೆ, ಅವಳ ಮನ್ಸಲ್ಲಿ ಏನಿದೆ ಅದನ್ನ ತಿಳ್ಕೊಂಡ್ ಬಂದು ನನ್ನತ್ರ ಹೇಳ್ಬೇಕು. ಅರ್ಥ ಆಗ್ಲಿಲ್ವಾ? ಅಂದ್ರೆ ಅಳಿಯಂದ್ರ ಮೇಲೆ ಅವಳಿಗೇನಾದ್ರೂ ಫೀಲಿಂಗ್ಸ್ ಇದ್ಯಾ? ಅವ್ರ ಮೇಲೆ ಇಂಟ್ರೆಸ್ಟ್ ಇದ್ಯಾ? ಅವ್ರನ್ನ ಲವ್ ಮಾಡ್ತಿದಾಳ ಅಂತ ನೀನ್ ತಿಳ್ಕೊಂಡ್ ಬರ್ಬೇಕು. ಯಾಕಂದ್ರೆ ಇವಾಗೆಲ್ಲ ಯಾರನ್ನು ನಂಬೋದಕ್ಕಾಗೋದಿಲ್ಲ. ನನ್ ಮಗಳ ಜೀವನದ ಬಗ್ಗೆ ನಾನೇ ಅಲ್ವಾ ಟೆನ್ಷನ್ ಮಾಡ್ಕೋಬೇಕಾಗಿರೋದು. ನನಗೋಸ್ಕರ ನೀನು ಈ ಕೆಲ್ಸ ಮಾಡ್ತೀಯಾ? ಅಂತ ಶೀಲಾ ಕೇಳ್ಬೇಕಾದ್ರೆ, ಅಲ್ಲ ಆಂಟಿ ನಾನ್ ಹೋಗಿ ನೀತು ಹತ್ರ ಹೇಗ್ ಕೇಳಕ್ಕಾಗತ್ತೆ? ನನ್ಗಷ್ಟೊಂದು ಅವಳ ಪರಿಚಯನೂ ಇಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಲ್ಲ ನಿನಗೂ ನನ್ಗೂ ಅಷ್ಟೊಂದು ಪರಿಚಯನೂ ಇಲ್ಲ. ಅಷ್ಟೊಂದು ಪಳಗೂ ಇಲ್ಲ ನಾವು. ಆದ್ರೆ ನೀನ್ ಬಂದು ನಮ್ಮತ್ರ 2,00,000 ಕೇಳ್ದೆ ಅಲ್ವಾ? ಅವಾಗ ನಾವು ಕೊಟ್ವಿ ತಾನೆ? ಅದೇ ತರಾನೇ ಇದೂನು. ಸರಿ ಬಿಡು. ನೀನ್ ತಗೊಂಡಿರೋ ದುಡ್ಡನ್ನ ಯಾವಾಗ್ ಕೊಡ್ತೀಯಾ? ಅಂತ ಶೀಲಾ ಕೇಳ್ಬೇಕಾದ್ರೆ, ನೀವ್ ಹೇಳೋ ಕೆಲ್ಸನ ನಾನ್ ಮಾಡ್ತೀನಿ ಆಂಟಿ ಅಂತ ರೋಹಿಣಿ ಒಪ್ಕೋತಾಳೆ. ನನ್ಗ್ ಗೊತ್ತಿತ್ತು ನೀನ್ ಇದಕ್ಕೆ ಒಪ್ಕೊಂಡೇ ಒಪ್ಕೋತೀಯ ಅಂತ. ಆದಷ್ಟು ಬೇಗ ಈ ಕೆಲ್ಸ ಮುಗ್ಸು. ಸರಿನಾ? ಆಮೇಲೆ ಈ ಮಿಕ್ಸಿ ಚೆನ್ನಾಗಿದೆ. ನಾನ್ ಇದನ್ನೇ ತಗೋತೀನಿ ಅಂತ ಶೀಲಾ ಹೇಳ್ದಾಗ, ಸರಿ ಆಯ್ತು ಅಂತ ಅಲ್ಲಿ ಸೇಲ್ಸ್ ಮಾಡೋ ಹುಡುಗಿನ ಕರ್ದು ಇದನ್ನ ಪ್ಯಾಕ್ ಮಾಡಿ ಬಿಲ್ ಹಾಕಿ ಅಂತ ಹೇಳ್ತಾಳೆ. ಹೌದು ಆಂಟಿ, ಇದು ಕ್ಯಾಶಾ ಅಥವಾ ಕಾರ್ಡಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಎರಡೂ ಅಲ್ಲ. ನೀನ್ ಕೊಡ್ಬೇಕಾಗಿರೋ ದುಡ್ಡಲ್ಲಿ ಕಟ್ ಮಾಡ್ಕೋ ಅಂತ ಶೀಲಾ ಹೇಳ್ತಾಳೆ. ಅಯ್ಯೋ ಆಂಟಿ, ನಾನ್ ದುಡ್ಡು ತಗೊಂಡಿರೋದು ಮನೋಜ್ಗೆ ಗೊತ್ತಿಲ್ಲ. ಈಗ ನಾನ್ ಹೋಗಿ ಅವ್ರತ್ರ ಏನ್ ಹೇಳಕ್ಕಾಗತ್ತೆ? ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಿನ್ನಿಷ್ಟ ನೀನೇನಾದ್ರೂ ಹೇಳ್ಕೊ. ನಾನೇನು ನಿನ್ ಕೈಯಿಂದ ಕಾಸಾಕು ಅಂತ ಹೇಳ್ತಾ ಇಲ್ವಲ್ಲ. ನನ್ ದುಡ್ಡಲ್ಲಿ ಕಟ್ ಮಾಡ್ಕೊ ಅಂತ ಹೇಳ್ತಾ ಇದೀನಿ ಅಂತ ಶೀಲಾ ಉಡಾಫೆಯಾಗಿ ಮಾತಾಡ್ತಾಳೆ. ಇದನ್ನ ಕೇಳಿ ರೋಹಿಣಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಿರ್ತಾಳೆ. ನಾನ್ ಆಚೆ ಕಾರಲ್ಲಿ ವೆಯ್ಟ್ ಮಾಡ್ತಿರ್ತೀನಿ, ಬೇಗ ಕೊಟ್ ಕಳ್ಸು ಅಂತ ಶೀಲಾ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಏನ್ ರೋಹಿಣಿ ಹಾಗೆ ಹೋಗ್ತಿದಾರೆ ಅವರು? ಬಿಲ್ ಸೆಟಲ್ ಮಾಡಿದ್ರಾ? ಅಂತ ಮನೋಜ ಕೇಳ್ಬೇಕಾದ್ರೆ, ಇಲ್ಲ, ಕಾರ್ಡನ್ನ ಮರ್ತೋಗಿದಾರಂತೆ. ನಾನ್ ಅಕೌಂಟ್‌ಗೆ ಕಳಿಸ್ತೀನಿ ಅಂತ ಹೇಳಿದ್ರು ಅಂತ ರೋಹಿಣಿ ಹೇಳ್ದಾಗ, ಕಳಿಸ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅಂತ ಮನೋಜ ಕೇಳ್ಬೇಕಾದ್ರೆ, ನೀವ್ ಯಾಕ್ ಟೆನ್ಷನ್ ತಗೋತೀರಾ? ಅವ್ರು ಕಳಿಸ್ತಾರೆ ಅಂತ ಹೇಳಿದ್ನಲ್ಲ ಅಂತ ರೋಹಿಣಿ ರೇಗಾಡ್ತಾಳೆ. ಸರಿ ಬಿಡು, ಅವ್ರು ಕಳಿಸ್ಲಿಲ್ಲ ಅಂತಂದ್ರೆ ಶ್ರುತಿ ಹತ್ರ ತಗೊಂಡ್ರಾಯ್ತು ಅಂತ ಮನೋಜ ಹೇಳ್ಬೇಕಾದ್ರೆ, ಏ ಅದನ್ನೆಲ್ಲ ನೀನೇನ್ ಮಾಡ್ಬೇಡ. ಆಮೇಲೆ ಅವ್ರೇನಾದ್ರು ತಪ್ಪು ತಿಳ್ಕೊತಾರೆ. ಖಂಡಿತ ಅವರು ಕಳ್ಸೇ ಕಳಿಸ್ತಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿ ಬಿಡು, ನೀನ್ ಹೇಳಿದ್ಮೇಲೆ ನಾನೇನು ಕೇಳೋದಿಲ್ಲ ಅಂತ ಮನೋಜ ಹೇಳ್ತಾನೆ. ರೋಹಿಣಿ ಎಂತ ಪರಿಸ್ಥಿತಿ ತಂದ್ಕೊಂಡೆ ನಾನು ಅಂತ ಕೊರಗ್ತಾ ನಿಂತಿರ್ತಾಳೆ. ಈ ಕಡೆ ಸೂರ್ಯ ಮನೆಗ್ ಬರ್ತಾನೆ. ಮನೆ ಎಲ್ಲ ಖಾಲಿ ಖಾಲಿ ಇರೋದನ್ನ ನೋಡಿ ಅವ್ನ್ಗೆ ತುಂಬಾ ಬೇಜಾರಾಗತ್ತೆ. ಅಯ್ಯೋ, ತುಂಬಾ ಹೊಟ್ಟೆ ಹಸಿತಾ ಇದೆ. ಊಟಕ್ಕೆ ಏನಾದ್ರೂ ಇಟ್ಟಿದಾರೋ ಇಲ್ವೋ ಗೊತ್ತಿಲ್ವಲ್ಲ ಅಂತ ಹೇಳಿ ಸೂರ್ಯ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರೋ ತಪ್ಲೆಗಳ್ನೆಲ್ಲ ಓಪನ್ ಮಾಡಿ ನೋಡ್ತಿರ್ತಾನೆ. ಏನಿದು ಅಡ್ಗೆ ಇದೆಯಲ್ಲ, ನಮ್ ಸಕ್ರೆ ಈ ರೀತಿ ಎಲ್ಲ ಮಾಡಿಡೋರಲ್ವಲ್ಲ ನನ್ಗೋಸ್ಕರ ಅಂತ ಯೋಚನೆ ಮಾಡ್ತಾ ಒಂದೊಂದ್ ಬೌಲ್‌ನ ಓಪನ್ ಮಾಡ್ತಾ ನೋಡ್ಬೇಕಾದ್ರೆ ಸೂರ್ಯನ್ಗೆ ಆಶ್ಚರ್ಯ ಆಗ್ತಿರತ್ತೆ. ಹಾಗೆ ಮಾಡಿರೋ ಅಡ್ಗೆ ಸ್ಮೆಲ್ ನೋಡಿ ಸೂರ್ಯನ್ಗೆ ಗೊತ್ತಾಗುತ್ತೆ ಇದನ್ನ ಅಡ್ಗೆ ಮಾಡಿರೋದು ಮೀನಾನೇ ಅಂತ. ಮೀನಾ, ಮೀನಾ ಎಲ್ಲಿದ್ಯಾ ಅಂತ ಸೂರ್ಯ ಎಲ್ಲಾ ಕಡೆ ಹುಡುಕೊಂಡು ತಿರುಗಾಡ್ತಿರ್ತಾನೆ. ಈ ಕಡೆ ಶ್ರುತಿ ರೂಮಲ್ಲಿ ಮೀನಾ ಬಚ್ಚಿಟ್ಕೊಂಡಿರ್ತಾಳೆ. ಮೀನಾ ಮರೀ, ಕರೆಕ್ಟಾಗಿ ಹೇಳಿದ್ರಿ. ಅದ್ ಹೇಗೆ? ಸೂರ್ಯ ಅವರು ನೀವ್ ಮಾಡಿರೋ ಅಡ್ಗೆ ಸ್ಮೆಲ್ ನೋಡಿನೇ ನೀವೇ ಮಾಡಿರೋದು ಅಂತ ಕಂಡಿಡಿದ್ರು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅವ್ರ ಬಗ್ಗೆ ನನಗ್ ಗೊತ್ತಿಲ್ವಾ ಶ್ರುತಿ ಅಂತ ಮೀನಾ ಹೇಳ್ತಿರ್ತಾಳೆ. ಸೂರ್ಯ ಮೀನಾ ಮೀನಾ ಅಂತ ಕರಿಬೇಕಾದ್ರೆ ಬಂದೆ ಅಂತ ಮೀನಾ ಹೋಗ್ತಿರ್ತಾಳೆ. ಏ ಸುಮ್ನೆ ಇರು ಮೀನಾ ಮರಿ, ಇನ್ನೊಂದ್ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಹೇಳಿ ಶ್ರುತಿ ಮೀನನ್ನ ತಡಿತಾಳೆ. ಆದ್ರೂ ಶ್ರುತಿ ಮಾತನ್ನ ಕೇಳ್ದೆ ಪಾಪ ಅವರು ನನ್ನನ್ನ ಹುಡುಕ್ತಿರ್ತಾರೆ ಬಿಡಿ ಅಂತ ಅವ್ರ ಕೈ ಬಿಡಿಸ್ಕೊಂಡು ಮೀನಾ ಶ್ರುತಿ ರೂಮಿಂದ ಆಚೆಗ್ ಬರ್ತಾಳೆ. ಹಾಗೆ ಸೂರ್ಯ ಮೀನನ್ನ ನೋಡ್ತಾ ಹಾಗೆ ಮೈ ಮರ್ತು ನಿಂತಿರ್ತಾನೆ. ಆಗ ಶ್ರುತಿ ಅಲ್ಲಿಗ್ ಬಂದು ನಿಂತ್ಕೊಂಡು, ಏನು ಇಬ್ರು ಹಂಗೆ ಸಾಂಗ್ ಹೊರಟೋಗ್ಬಿಟ್ರ ಡ್ರೀಮಲ್ಲಿ? ಮಿಸ್ಟರ್ ಸೂರ್ಯ ಅವ್ರೆ, ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಅಷ್ಟೊಂದು ಅವ್ರ ಜೊತೆ ಜಗಳ ಮಾಡ್ತೀರಾ? ಪಾಪ ಮೀನಾ, ನೀವ್ ಬೈದಿದ್ದಕ್ಕೆ ಅವ್ರೆಷ್ಟು ಫೀಲ್ ಮಾಡ್ಕೊಂಡ್ರು ಗೊತ್ತಾ? ನಾನು ನಿಮ್ಗೊಂದು ಟೆಸ್ಟ್ ಇಟ್ಟಿದ್ದೆ.
ಮೀನಾ ಅಡ್ಗೆ ಮಾಡಿರೋದನ್ನ ನೀವ್ ಕರೆಕ್ಟ್ ಆಗಿ ಕಂಡ್ಹಿಡಿತೀರಾ ಅಂತ. ಮೀನಾ ಮರಿನೂ ಹೇಳಿದ್ರು ಟೇಸ್ಟ್ ಮಾಡಿ ಅಲ್ಲ, ಅದ್ರ ವಾಸನೆಯಿಂದಾನೇ ಕಂಡ್ಹಿಡ್ದ್ ಬಿಡ್ತಾರೆ ಅದನ್ನ ನಾನ್ ಮಾಡಿರೋದು ಅಂತ. ಅದೇ ತರನೇ ನೀವು ವಾಸನೆ ನೋಡ್ತಿದ್ದಂಗೆ ಹೇಳ್ಬಿಟ್ರಿ. ಅಷ್ಟು ಪ್ರೀತಿ ನಿಮ್ಗೆ ಅಲ್ವಾ? ಇದು ನಮ್ ಮೀನಾ ಮರಿ ಅಂದ್ರೆ ಅಂತ ಶ್ರುತಿ ಹೊಗಳ್ತಿರ್ತಾಳೆ. ಆಗ ಮೀನಾ ಸೂರ್ಯನ ಕೂರ್ಸಿ ಊಟಕ್ಕೆ ಬಡಿಸ್ತಾಳೆ. ಇವಾಗ್ ದಾರಿ ಗೊತ್ತಾಯ್ತಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ದಾರಿ ಎಲ್ಲ ಚೆನ್ನಾಗೇ ಗೊತ್ತಿದೆ ಅಂತ ಮೀನಾ ಹೇಳ್ತಾಳೆ. ಹಾಗಿದ್ಮೇಲೆ ಫಸ್ಟೇ ಬರ್ಬೇಕಿತ್ತು ತಾನೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಮುಂಚೆನೆ ಕರಿಬೇಕಿತ್ತು ತಾನೆ ಅಂತ ಮೀನಾ ಹೇಳ್ತಾಳೆ. ನಿನ್ ಪಾಡಿಗ್ ನೀನು ಬಿಟ್ಬಿಟ್ಟು ಹೊಂಟೋದೆ ಅಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನಾನಾಗ್ ನಾನೇ ಏನು ಹೋಗ್ಲಿಲ್ಲ, ನೀವೇ ಅಲ್ವಾ ಹೇಳಿದ್ದು ಹೋಗು ಅಂತ ಮೀನಾ ಹೇಳ್ತಾಳೆ. ಹೋಗು ಅಂತ ಹೇಳ್ದೆ, ಅದು ಕೋಪದಲ್ ತಾನೇ ಹೇಳಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆ ಕೋಪನೇ ಕಮ್ಮಿ ಮಾಡ್ಕೊಳ್ಳಿ ಅಂತ ನಾನ್ ಇಲ್ಲಿಂದ ಹೋಗಿದ್ದು ಅಂತ ಮೀನಾ ಹೇಳ್ತಾಳೆ. ಮತ್ತೆ ಇವಾಗ್ ಬಂದ್ಬಿಟ್ಟಿದ್ಯಾ ಅಂತ ಸೂರ್ಯ ಹೇಳ್ದಾಗ, ಇವಾಗ ಕೋಪ ಕಮ್ಮಿ ಆಗಿದ್ಯಲ್ವಾ ಅದಕ್ಕೆ ಬಂದಿದೀನಿ ಅಂತ ಮೀನಾ ಹೇಳ್ದಾಗ, ಯಾರ್ ಹೇಳಿದ್ರು ಅಂತ ಸೂರ್ಯ ಕೇಳ್ತಾನೆ. ಓ ಹೌದಾ, ಹಾಗಿದ್ರೆ ನಾನ್ ಹೋಗ್ತೀನಿ ಅಂತ ಮೀನಾ ಹೋಗ್ಬೇಕಾದ್ರೆ, ಏ ಮೀನಮ್ಮ ಹೋಗ್ಬೇಡ ಪ್ಲೀಸ್ ಅಂತ ಸೂರ್ಯ ಮೀನನ್ನ ಹೋಗಿ ತಬ್ಕೊಳ್ತಾನೆ. ನನ್ನನ್ ಮೀರಿ ನೀನು ನಿನ್ ತಂಗಿ ಮದ್ವೆ ಮಾಡ್ಬಿಟ್ಟಲ್ಲ ಅನ್ನೋ ಕೋಪ ಅಷ್ಟೇ ನನ್ಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಾನ್ ಮಾಡಿದ್ ತಪ್ಪೇ ರೀ, ನಿಮ್ ವಿರುದ್ಧವಾಗಿ ನಾನೇನು ಮಾಡಿಲ್ಲ, ಎಲ್ಲ ಅವ್ರವ್ರ ದೃಷ್ಟಿಲಿ ಅದು ಸರಿ ಇದೆ ಅಷ್ಟೇನೆ ಅಂತ ಮೀನಾ ಹೇಳ್ತಾಳೆ. ಸರಿ ಬಿಡು, ಈಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ, ಈಗ ನೀನ್ ಬಂದಾಯ್ತಲ್ಲ ಅಷ್ಟ್ ಸಾಕು. ಯಾರ್ ಸರಿ ಯಾರ್ ತಪ್ಪು ಅಂತ ಮಾತಾಡಿ ಏನ್ ಪ್ರಯೋಜನ ಹೇಳು, ಎಲ್ರು ಚೆನ್ನಾಗಿದ್ರೆ ಅಷ್ಟ್ ಸಾಕು. ಸರಿ, ನೀನ್ ಊಟ ಮಾಡ್ದ ಅಂತ ಸೂರ್ಯ ಕೇಳಿದಾಗ, ನಂದ್ ಊಟ ಆಯ್ತು ಅಂತ ಮೀನಾ ಹೇಳ್ತಾಳೆ. ಸುಳ್ಳು ಹೇಳ್ಬೇಡ ನೀನು, ನಾನ್ ಊಟ ಮಾಡ್ದೆ ನೀನ್ ಊಟ ಮಾಡಲ್ಲ ಅಂತ ನನಗ್ ಗೊತ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಯ್ಯೋ ಆ ರೀತಿ ಎಲ್ಲ ನಿಮ್ಗೋಸ್ಕರ ನಾನೇನ್ ಕಾಯ್ಕೊಂಡ್ ಕೂತಿಲ್ಲ, ನಂದ್ ಊಟ ಆಯ್ತು ಅಂತ ಮೀನಾ ಹೇಳ್ತಾಳೆ. ಅಷ್ಟ್ರಲ್ಲಿ ಶ್ರುತಿ ಬಂದು, ಇಲ್ಲ ಸೂರ್ಯ ಅವರೇ, ಮೀನಾ ಮರಿ ಸುಮ್ನೆ ಹಂಗ್ ಹೇಳ್ತಾ ಇದಾರೆ, ನಾನ್ ಊಟ ಮಾಡ್ಬೇಕಾದ್ರೇನೆ ಊಟ ಮಾಡಿ ಅಂತ ಹೇಳ್ದೆ, ಆದ್ರೆ ನೀವು ಬರೋವರ್ಗು ಊಟ ಮಾಡಲ್ಲ ಅಂತ ಹೇಳಿದ್ರು ಅಂತ ಶ್ರುತಿ ಹೇಳ್ತಾಳೆ. ಆಗ ಸೂರ್ಯ ಮೀನನ್ನೇ ನೋಡ್ಬೇಕಾದ್ರೆ, ಸರಿ ಸರಿ, ನಿಮ್ ರೊಮ್ಯಾನ್ಸ್ ನ ಕಂಟಿನ್ಯೂ ಮಾಡಿ, ನಾನ್ ಹೋಗ್ತೀನಿ ಅಂತ ಶ್ರುತಿ ರೂಮ್ ಒಳಗಡೆ ಹೋಗ್ತಾಳೆ. ಮೀನಾ ಸೂರ್ಯನ ನೋಡ್ಬೇಕಾದ್ರೆ, ಸೂರ್ಯ ಮೀನನ್ನ ತೊಡೆ ಮೇಲ್ ಕೂರ್ಸ್ಕೊಂಡು ಊಟನ ತಿನ್ನಿಸ್ತಾನೆ. ಹಾಗೆ ಒಬ್ರಿಗೊಬ್ರು ಊಟ ತಿನ್ನಿಸ್ಕೊಂಡು ಖುಷಿ ಪಡ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.